ಹಾಲು ದೇಶಕ್ಕೆ ಬಳಕೆ ಆಗುತ್ತೆ, ಫುಲ್ ಬಳಕೆ ಆಗೇ ಆಗುತ್ತೆ ಅಲ್ವೇ. ಹಾಲಂತೂ ಇಲ್ಲದೆ ಆಗಲ್ಲ ಜನಕ್ಕೆ. ಹಾಲು ಇದಕ್ಕಿಂತ ಒಟ್ಟು ಬಸ್ ರೇಟೇ ನಮಗೆ ತಡೆಯೋಕ್ಕಾಯ್ತದೆ. ಅದು ಸಾಕೋದೇ ಭಾರಿ ಕಷ್ಟ ಆಗ್ಬಿಟ್ಟಿದ್ದು. ಮೇವಿಗೆ ತೊಂದರೆ, ಒಟ್ಟು ಬಸ್ ರೇಟ್ ಜಾಸ್ತಿ. ಅವು ಕರೆ ಹಾಲು ಅವಕ್ಕೆ ಕೆಪಾಸಿಟಿಗೆ ಸಾಲ್ತಾ ಇಲ್ಲ. ಅಂದರೆ ಅದಕ್ಕೆ ಫುಡ್ ಸಾಕ್ತಾ ಇಲ್ಲ. ಹುಲ್ಲೆಲ್ಲ ಎಲ್ಲಿಂದ ತರಿಸ್ತೀರಾ? ನಾವು ಶಿವಾಜಿ ಫಾರಮ್ಗೆ ಹೋಗ್ತೀವಿ. ಕಷ್ಟನಾ ಹಸುಗಳು ನೋಡ್ಕೊಳ್ಳೋದು? ಚಾಲೆಂಜ್ ಕಷ್ಟ, ಪೂರಾ ಕಷ್ಟ ಇದೆ. ಆದರೆ ಒಟ್ಟು ಬಸ್ ರೇಟ್ ಜಾಸ್ತಿ, ಸಿಕ್ಕಾಬಟ್ಟೆ ಒಟ್ಟು ಬಸ್ ರೇಟು. ಒಟ್ಟು ಬಸ್ ರೇಟ್ ಕಮ್ಮಿ ಆದರೆ ಪರವಾಗಿಲ್ಲ, ಅವ್ರ ಜೀವನವೂ ಐತೆ, ನಮ್ಮ ಜೀವನವೂ ಆಯ್ತದೆ. ಒಟ್ಟು ಬಸ್ಸದೇ ರೇಟ್ ಆಗೋಗೈತೆ. ಅವು ಕರಿಯೋದೆಲ್ಲ ಅವ್ರಿಗೆ ತೊಗೊಂಡೋಗಿ ಹಾಕೋದು. ಈಗ ಎಷ್ಟು ವರ್ಷದಿಂದ ಹಾಲು ಕರಿತಾ ಇದ್ದೀರಿ ತಾವು? ಯಾರು? ನೀವು? ನಾವು 60 ವರ್ಷದಿಂದ ನಮಗೆ ಅದೇನಾ ಇದೈತೆ. ಯಾರು ಕೊಡ್ತೀರಾ ಹಾಲುಗಳನ್ನೆಲ್ಲ? ಹಾಲು ಎಲ್ಲೂ ಆಗಲ್ಲ, ಡೈರಿಗೆ ಹಾಕ್ಬಿಡ್ತೀವಿ. ಡೈರಿಗೆ ಹಾಕ್ಬಿಡ್ತೀವಿ. ನಾವು ಯಾರಿಗೂ ವರ್ತನೆ ಗಿರ್ತನೆ ಕೊಡಲ್ಲ, ಗೌರ್ಮೆಂಟ್ ಡೈರಿಗೆ ಹಾಕ್ಬಿಡ್ತೀವಿ. ಹಾಲಿಂದ ಯಾವ ಕೆಲಸಗಳು ಆಗಲ್ಲ? ಯಾವ ತಿಂಡಿ ಊಟಗಳು ಇಲ್ಲ. ಈಗ ಯಾವ ತಿಂಡಿ ತಿನಿಸುಗಳು ಮಾಡೋಕ್ಕಾದ್ರೂ ಬೇಕು? ಅವಕ್ಕೆ ಬೇಕು. ಇವಾಗ ಒಟ್ಟು ಬಸ್ ರೇಟ್ ಕಮ್ಮಿ ಆದರೆ ಅವಕ್ಕೂ ಸಿಕ್ಕುತ್ತೆ, ನಮಗೂ ಖರ್ಚಿಗೂ ಆಗುತ್ತೆ, ಮನೆಯಾಗ ಹಾಲಾಗುತ್ತೆ. ಅವ್ರಿಗೆ ಒಟ್ಟು ಬಸ್ ರೇಟೇ ಅವಕ್ಕೆ ಹೋಯ್ತದಲ್ಲ, ಅವು ಕರೆದು ಅವಕ್ಕೆ ಹೋಯ್ತವೆ. ಹಸುಗಳನ್ನ ಹೆಂಗೆ ನೋಡ್ಕೊತಾ ಇದ್ದೀರಾ? ನೀನು ನೋಡಿದ್ರೆ ಮಾರೋಕ್ಕಾಗಲ್ವಲ್ಲ. ಮಾರಿದ್ರೆ ನಮ್ಮ ಜೀವನ ನಡಿಬೇಕಲ್ಲ. ತುಂಬ ಪ್ರೀತಿ ಹಂಗಾರೆ ಹಸುಗಳ ಮೇಲೆ? ನಮ್ಗಾಗಲೇ ಸಣ್ಣದಿಂದನೇ ಇದೆ. ಹೌದಾ? ಯಾವ ಕೆಲಸನೂ ಕಲ್ತಿಲ್ಲ ನಾವು, ಯಾವುದೂ ಹೋಗಿಲ್ಲ, ಯಾವಾಗಲೂ ಇದೆ.